Hi dear students, we are discussing the chapter Is Matter Around Us Pure? In this chapter, in the previous classes, we discussed about the mixtures, types of mixtures and also solutions, and also we discussed about the concentration of solution. Okay, in this class, we will discuss about the ಸಸ್ಪೆನ್ಷನ್. ಓಕೆ, ನಾವು ಸಸ್ಪೆನ್ಷನ್ ಸೊಲ್ಯೂಷನ್ ಅಂತ ನಾನು ನಿಮಗೆ ಹೇಳಿದ್ದೆ ಪ್ರೀವಿಯಸ್ ಕ್ಲಾಸಲ್ಲಿ. ಸೊ ನಾವು ಇನ್ ದಿಸ್ ಕ್ಲಾಸ್ ವಿ ವಿಲ್ ಡಿಸ್ಕಸ್ ಅಬೌಟ್ ದ ವಾಟ್ ಈಸ್ ಎ ಸಸ್ಪೆನ್ಷನ್. ಓಕೆ, ಸಸ್ಪೆನ್ಷನ್ ಅಂದರೆ ಏನು ಅಂತೇಳಿ ನಾವು ತಿಳ್ಕೊಳ್ಳೋಣ. ನಾನ್ ಹೋಮೋಜಿನಿಯಸ್ systems like those obtained by group C in activity 2.2 in which solids are dispersed in liquids are called suspensions. ಓಕೆ, ನಾನು ನಿಮಗೆ ಆ್ಯಕ್ಟಿವಿಟೀಸ್ ಹೇಳಿದ್ದೆ ಅಲ್ವಾ 2.2ನಲ್ಲಿ ಎ ಬಿ ಮತ್ತು ಸಿ ಆ್ಯಂಡ್ ಡಿ ಗ್ರೂಪ್ಸ್ ಬೀಕರ್ ತೊಗೊಂಡ್ಬಿಟ್ಟು ಅದರೊಳಗಡೆ ವೆರಿ ಸಾಲಿಡ್ಸ್ ಮತ್ತು ವಾಟರ್ನ ಹಾಕಬೇಕು ಅಂತ. ಬಟ್ ಇನ್ ಗ್ರೂಪ್ ಸಿ we took wheat flour or a chalk powder and water. ಅಲ್ಲಿ ಏನಾಗಿತ್ತು, ಡಿಸ್ಪರ್ಸ್ ಆಗಿತ್ತು. ಫಾರ್ ಎಕ್ಸಾಂಪಲ್ ಅದು ಚಾಕ್ ಪೌಡರ್ ಆಗಿರ್ಬೋದು ಅಥವಾ ಫ್ಲೋರ್ ಆಗಿರ್ಬೋದು, ಏನಾಗಿತ್ತು ಚೆನ್ನಾಗಿ ಮಿಕ್ಸ್ ಆಗಿತ್ತು. ಬಟ್ ಏನಾಗಿತ್ತು, ಇಟ್ ಈಸ್ ಸೆಟಲ್ಡ್ ವೆನ್ ವಿ ಅನ್ಡಿಸ್ಟರ್ಬ್ಡ್. ನಾವು ಅದನ್ನು ಡಿಸ್ಟರ್ಬ್ ಮಾಡದೆ ಒಂದು ಸ್ವಲ್ಪ ಟೈಮ್ ಹಂಗೇನೆ ಇಟ್ಟರೆ ಏನಾಗ್ತಾ ಇತ್ತು, ದಟ್ ಈಸ್ ಸೆಟಲ್ಡ್ ಅಟ್ ದ ಬಾಟಮ್ ಆಫ್ ದ ಬೀಕರ್ ಅಲ್ವಾ. ಸೊ a suspension is a heterogeneous mixture in which the solid particles do not dissolve but remain suspended throughout the bulk of the medium. ಅದು ಕಂಪ್ಲೀಟಾಗಿ ಡಿಸಾಲ್ವ್ ಆಗಿರೋದಿಲ್ಲ, ಬಟ್ ಅದರೊಳಗಡೆ ಏನಾಗಿರುತ್ತೆ, ಸ್ಪ್ರೆಡ್ ಆಗಿರುತ್ತೆ ಲಿಕ್ವಿಡ್ ಒಳಗಡೆ. ಓಕೆ, ನಿಮಗೆ ಸಾಲ್ಯೂಟ್ ಮತ್ತು ಸಾಲ್ವೆಂಟ್ ಅಂದರೆ ಏನು ಅಂತೇಳಿ ಗೊತ್ತಾಗಿದೆ. ಸೊ ದಟ್ ಸಾಲ್ಯೂಟ್ ಈಸ್ ಸ್ಪ್ರೆಡ್ ಥ್ರೂ ಔಟ್ ದ ಸಾಲ್ವೆಂಟ್. ಪಾರ್ಟಿಕಲ್ಸ್ ಆಫ್ ಎ ಸಸ್ಪೆನ್ಷನ್ ಆರ್ ವಿಸಿಬಲ್ ಟು ದ ನೇಕೆಡ್ ಐ. ಸೊ ನಾವು ಆ ಪಾರ್ಟಿಕಲ್ಸ್ನ, ಸಸ್ಪೆಂಡೆಡ್ ಪಾರ್ಟಿಕಲ್ಸ್ನ ಈಸಿಯಾಗಿ ನೋಡ್ಬೋದು. ನೀವು ಯಾವುದಾದ್ರೂ ಒಂದು ಫ್ಲೋರ್ನ ಅಥವಾ ಯಾವುದಾದ್ರೂ ಒಂದು ಹಿಟ್ಟನ್ನ ವಾಟರ್ ಒಳಗಡೆ ಹಾಕ್ಬಿಟ್ಟು ನೋಡಿ, ಅದರೊಳಗಡೆ ಅದು ಮೂವ್ಮೆಂಟ್ಸ್ ಆಗ್ತಾ ಇರುತ್ತೆ. ಅದನ್ನು ನಾವು ನೇಕೆಡ್ ಐ, ನಮ್ಮ ಬರಿಗಣ್ಣಿನಿಂದ ಈಸಿಯಾಗಿ ನೋಡ್ತಾ ಹೋಗ್ಬೋದು. ನಾವು ವಿ ವಿಲ್ ಸಿ ದ ಪ್ರಾಪರ್ಟೀಸ್ ಆಫ್ ಎ ಸಸ್ಪೆನ್ಷನ್. ಓಕೆ, ಸಸ್ಪೆನ್ಷನ್ ಈಸ್ ಎ ಹೆಟಿರೋಜಿನಿಯಸ್ ಮಿಕ್ಸ್ಚರ್. Okay, suspension is a heterogeneous mixture, it is not a homogeneous. Okay, next, the particles of a suspension can be seen by the naked eye. So ಸೊಲ್ಯೂಷನ್ ಒಳಗಡೆ ಇರುವಂತಹ ಪಾರ್ಟಿಕಲ್ಸ್ನ ನಾವು ಸಸ್ಪೆನ್ಷನ್ ಅಂತೇಳಿ ಕರಿತೀವಿ. ಸೊ ಆ ಸಸ್ಪೆನ್ಷನ್ನ ನಾವು ನಮ್ಮ ನೇಕೆಡ್ ಐಯಿಂದ ನೋಡ್ತಾ ಹೋಗ್ಬೋದು. ದ ಪಾರ್ಟಿಕಲ್ಸ್ ಆಫ್ ಎ ಸಸ್ಪೆನ್ಷನ್ ಸ್ಕ್ಯಾಟರ್ಡ್ ಎ ಬೀಮ್ ಆಫ್ ಲೈಟ್ ಪಾಸಿಂಗ್ ಥ್ರೂ ಇಟ್ ಆ್ಯಂಡ್ ಮೇಕ್ ಇಟ್ಸ್ ಪಾತ್ ವಿಸಿಬಲ್. ಓಕೆ, ಒಂದು ಸೊಲ್ಯೂಷನ್ ಗ್ಲಾಸ್ ಮುಖಾಂತರ ನಾವು ಯಾವುದಾದ್ರೂ ಒಂದು ಲೈಟ್ ಪಾಸ್ ಮಾಡಿದಾಗ ಏನಾಗುತ್ತೆ, ಇಟ್ ಸ್ಕ್ಯಾಟರ್ ಎ ಬೀಮ್ ಆಫ್ ಲೈಟ್ ಪಾಸಿಂಗ್ ಥ್ರೂ ಇಟ್ ಆ್ಯಂಡ್ ಮೇಕ್ಸ್ ಇಟ್ಸ್ ಪಾತ್ ವಿಸಿಬಲ್. ಆ ಲೈಟ್ ಪಾತ್ ನಮಗೆ ವಿಸಿಬಲ್ ಆಗೋ ರೀತಿ ಮಾಡುತ್ತೆ. ನೆಕ್ಸ್ಟ್, ದ ಸಾಲಿಡ್ ಪಾರ್ಟಿಕಲ್ಸ್ ಸೆಟಲ್ ಡೌನ್ ವೆನ್ ಎ ಸಸ್ಪೆನ್ಷನ್ ಈಸ್ ಲೆಫ್ಟ್ ಅನ್ಡಿಸ್ಟರ್ಬ್ಡ್. ಓಕೆ, ನಾನು ಆವಾಗಲೇ ಹೇಳಿರೋ ರೀತಿ ಆ ಸೊಲ್ಯೂಷನ್ನ ನಾವು ಡಿಸ್ಟರ್ಬ್ ಮಾಡದೆ ಒಂದು ಸ್ವಲ್ಪ ಟೈಮ್ ಎಲ್ಲಾದರೂ ಸೈಡಲ್ಲಿಟ್ಟರೆ ಏನಾಗುತ್ತೆ, ದ ಸಾಲಿಡ್ ಪಾರ್ಟಿಕಲ್ಸ್ ಆರ್ ಸೆಟಲ್ಡ್ ಅಟ್ ದ ಬಾಟಮ್. ನೆಕ್ಸ್ಟ್, ದಟ್ ಈಸ್ ಎ ಸಸ್ಪೆನ್ಷನ್ ಈಸ್ ಅನ್ಸ್ಟೇಬಲ್. ಸೊ ದಟ್ ಈಸ್ ಅನ್ಸ್ಟೇಬಲ್. ನೆಕ್ಸ್ಟ್, ದೇ ಕ್ಯಾನ್ ಬಿ ಸೆಪ್ರೇಟೆಡ್ ಫ್ರಮ್ ದ ಮಿಕ್ಸ್ಚರ್ ಬೈ ದ ಪ್ರೊಸೆಸ್ ಆಫ್ ಫಿಲ್ಟ್ರೇಷನ್. ಓಕೆ, ಆ ಸೊಲ್ಯೂಷನ್ನ ನಾವು ಫಿಲ್ಟ್ರೇಷನ್ ಪ್ರೊಸೆಸ್ಸಿಂದ ಏನು ಮಾಡಬಹುದು, ಸಾಲ್ಯೂಟ್ ಆ್ಯಂಡ್ ಸಾಲ್ವೆಂಟ್ನ ಸಪ್ರೇಟ್ ಮಾಡ್ಬೋದು ಬೈ ದ ಪ್ರೊಸೆಸ್ ಫಿಲ್ಟ್ರೇಷನ್. ವೆನ್ ದ ಪಾರ್ಟಿಕಲ್ಸ್ settle down, the suspension breaks and it does not scatter light anymore. Okay, when the particles settle down, ಹಾಕಿರುವಂತಹ ಸಾಲಿಡ್ ಸೆಟಲ್ ಡೌನ್ ಆದಾಗ ಏನಾಗುತ್ತೆ ಅಂದರೆ ದ ಸಸ್ಪೆನ್ಷನ್ ಬ್ರೇಕ್ಸ್. ಅಲ್ಲಿರುವಂತಹ ಒಂದು ಸಸ್ಪೆನ್ಷನ್ ಬ್ರೇಕ್ ಆಗುತ್ತೆ ಆ್ಯಂಡ್ ಇಟ್ ಡಸ್ ನಾಟ್ ಸ್ಕ್ಯಾಟರ್ಡ್ ಲೈಟ್ ಎನಿ ಮೋರ್. ಲೈಟಲ್ಲಿ ಸ್ಕ್ಯಾಟರಿಂಗ್ ಆಗೋದಿಲ್ಲ ಯಾವಾಗ, ವೆನ್ ದ ಸಸ್ಪೆನ್ಷನ್ ಈಸ್ ಬ್ರೇಕ್. ಓಕೆ, ದಿಸ್ ಈಸ್ ದ ಪ್ರಾಪರ್ಟೀಸ್ ಆಫ್ ದ ಸಸ್ಪೆನ್ಷನ್. ನೆಕ್ಸ್ಟ್, ನಾನು ನಿಮಗೆ ಇನ್ನೊಂದು ಸೊಲ್ಯೂಷನ್ ಬಗ್ಗೆನೂ ಹೇಳಿದೆ, ದಟ್ ಈಸ್ ಕೊಲಾಯ್ಡಲ್ ಸೊಲ್ಯೂಷನ್. ನಾವು ವಿ ವಿಲ್ ಸಿ ವಾಟ್ ಈಸ್ ಎ ಕೊಲಾಯ್ಡಲ್ ಸೊಲ್ಯೂಷನ್. ನೋಡಿ, ದ ಮಿಕ್ಸ್ಚರ್ ಒಬ್ಟೈನ್ಡ್ ಬೈ ಗ್ರೂಪ್ ಡಿ ಇನ್ ಆಕ್ಟಿವಿಟಿ 2.2 ಈಸ್ ಕಾಲ್ಡ್ ಎ
ಕೊಲಾಯ್ಡ್ ಆರ್ ಎ ಕೊಲಾಯ್ಡಲ್ ಸೊಲ್ಯೂಷನ್. ಓಕೆ, ನಿಮಗೆ ನಾನು ಮಾಡಿರೋಂತಹ ಕ್ಲಾಸ್ ನೆನಪಿದ್ರೆ ಈ ವರ್ಡ್ ನೆನಪಿರುತ್ತೆ, ದಟ್ ಈಸ್ ಕೊಲಾಯ್ಡಲ್ ಸೊಲ್ಯೂಷನ್. ಓಕೆ, ದ ಮಿಕ್ಸ್ಚರ್ ಒಬ್ಟೈನ್ಡ್ ಬೈ ಗ್ರೂಪ್ ಡಿ. ಗ್ರೂಪ್ ಡಿನಲ್ಲಿ ನಾವು ಏನು ತೊಗೊಂಡಿದ್ವಿ? ವಿ ಟುಕ್ ಮಿಲ್ಕ್ ಆರ್ ಇಂಕ್ ಡ್ರಾಪ್. ಮಿಲ್ಕ್ ಅಥವಾ ಇಂಕ್ ಡ್ರಾಪ್ಸ್ನ ತೊಗೊಂಡು ವಾಟರ್ ಒಳಗಡೆ ಮಿಕ್ಸ್ ಮಾಡಿದ್ವಿ ಅಲ್ವಾ. ಸೊ ದಟ್ ಈಸ್ ದ ಕೊಲಾಯ್ಡಲ್ ಸೊಲ್ಯೂಷನ್. ದ ಪಾರ್ಟಿಕಲ್ಸ್ ಆಫ್ ಎ ಕೊಲಾಯ್ಡ್ ಆರ್ ಯೂನಿಫಾರ್ಮ್ಲಿ ಸ್ಪ್ರೆಡ್ ಥ್ರೂ ಔಟ್ ದ ಸೊಲ್ಯೂಷನ್. ಓಕೆ, ಇವಾಗ ನೀವು ಇಂಕ್ ಅಥವಾ ಮಿಲ್ಕ್ನ ವಾಟರ್ ಒಳಗಡೆ ಹಾಕಿದಾಗ ಏನಾಗುತ್ತೆ? ಇಟ್ ಈಸ್ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್ ಥ್ರೂ ಔಟ್ ದ ಸೊಲ್ಯೂಷನ್ ಡ್ಯೂ ಟು ದ ರಿಲೇಟಿವ್ಲಿ ಸ್ಮಾಲರ್ ಸೈಜ್ ಆಫ್ ಪಾರ್ಟಿಕಲ್ಸ್. ಓಕೆ, as compared to that of a suspension, the mixture appears to be homogeneous. ಓಕೆ, ನಾವು ಇವಾಗ ಈ ಕೊಲಾಯ್ಡಲ್ ಸೊಲ್ಯೂಷನ್ನಲ್ಲಿ ಹಾಕುವಂತಹ ಸಾಲ್ಯೂಟ್ ಮೀನ್ಸ್ ಇಟ್ ಈಸ್ ಐದರ್ ಇಂಕ್ ಆರ್ ಎ ಮಿಲ್ಕ್. ಇದನ್ನು ನಾವು ಸೊಲ್ಯೂಷನ್ ಅಂದರೆ ವಾಟರ್ ಒಳಗಡೆ ಹಾಕಿದಾಗ ಇದು ಕಂಪ್ಲೀಟಾಗಿ ಥ್ರೂಔಟ್ ದ ಸೊಲ್ಯೂಷನ್ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಸೊ ದ ಯಾಕೆ? ಡ್ಯೂ ಟು ದ ಸ್ಮಾಲ್ ಸೈಜ್ ಆಫ್ ದ ಸಾಲ್ಯೂಟ್ ಪಾರ್ಟಿಕಲ್ಸ್ ಆ್ಯಸ್ ಕಂಪೇರ್ಡ್ ಟು ದ ಸಸ್ಪೆನ್ಷನ್. ಇದೇನಿದೆ ಸಸ್ಪೆನ್ಷನ್ಗೆ ಕಂಪೇರ್ ಮಾಡಿದರೆ ಕೊಲಾಯ್ಡಲ್ ಸೊಲ್ಯೂಷನ್ನಲ್ಲಿ ದ ಸೈಜ್ ಆಫ್ ದ ಸಾಲ್ಯೂಟ್ ಈಸ್ ವೆರಿ ಸ್ಮಾಲ್. ಡ್ಯೂ ಟು ಇಟ್ಸ್ ಸ್ಮಾಲರ್ ಸೈಜ್ ಇಟ್ ಡಿಸ್ಟ್ರಿಬ್ಯೂಟೆಡ್ ಥ್ರೂ ಔಟ್ ದ ಸೊಲ್ಯೂಷನ್. But actually a colloidal solution is a heterogeneous mixture. For example, milk. ಅದು ಎಷ್ಟೇ ಹೋಮೋಜಿನಿಯಸ್ ಮಿಕ್ಸ್ಚರ್ ಆಗಿ ಅಥವಾ ನಮಗೆ ಕಂಪ್ಲೀಟಾಗಿ ಸೊಲ್ಯೂಷನ್ ಆಗಿದೆ ಅನ್ನೋ ರೀತಿ ಕಂಡರೂ ಕೂಡ ಈ ದಿಸ್ ಕೊಲಾಯ್ಡಲ್ ಸೊಲ್ಯೂಷನ್ ಈಸ್ ಎ ಹೆಟಿರೋಜಿನಿಯಸ್ ಮಿಕ್ಸ್ಚರ್. ಫಾರ್ ಎಕ್ಸಾಂಪಲ್ ಮಿಲ್ಕ್. ನೋಡೋಣ ಬನ್ನಿ. ಬಿಕಾಸ್ ಆಫ್ ದ ಸ್ಮಾಲ್ ಸೈಜ್ ಆಫ್ ಕೊಲಾಯ್ಡಲ್ ಪಾರ್ಟಿಕಲ್ಸ್ ವಿ ಕೆನಾಟ್ ಸಿ ದೆಮ್ ವಿತ್ ನೇಕೆಡ್ ಐಸ್. ಓಕೆ, ಅದರೊಳಗಡೆ ಮಿಕ್ಸ್ ಆಗಿರುವಂಥ ಸಾಲಿಡ್ ಪಾರ್ಟಿಕಲ್ಸ್ನ ನಾವು ನಮ್ಮ ನೇಕೆಡ್ ಐಯಿಂದ ಕಾಣೋದಕ್ಕೆ ಆಗೋದಿಲ್ಲ. ಓಕೆ, ಬಟ್ ದೀಸ್ ಪಾರ್ಟಿಕಲ್ಸ್ ಕ್ಯಾನ್ easily scatter a beam of visible light as observed in activity 2.2. This scattering of a beam of light is called the Tyndall effect after the name of the scientist who discovered this effect. Okay, ಇಲ್ಲಿ they give the effect that is called the Tyndall effect. ನೋಡಿ, ಇಲ್ಲಿ ನಾವು ಮಿಲ್ಕ್ ಸೊಲ್ಯೂಷನ್ ತೊಗೊಂಡಿದ್ದೀವಿ. ಏನಕ್ಕೋಸ್ಕರ? ಈ ಕೊಲಾಯ್ಡಲ್ ಸೊಲ್ಯೂಷನ್ನ ಡಿಸ್ಕಸ್ ಮಾಡೋದಕ್ಕೋಸ್ಕರ. ನೋಡಿ, ಇಲ್ಲಿ ದೀಸ್ ಪಾರ್ಟಿಕಲ್ಸ್ ಕ್ಯಾನ್ ಈಸಿಲಿ ಸ್ಕ್ಯಾಟರ್ಡ್ ಎ ಬೀಮ್ ಆಫ್ ವಿಸಿಬಲ್ ಲೈಟ್ ಆ್ಯಸ್ ಅಬ್ಸರ್ವ್ಡ್ ಇನ್ ಆ್ಯಕ್ಟಿವಿಟಿ 2.2. ದಿಸ್ ಸ್ಕ್ಯಾಟರಿಂಗ್ ಆಫ್ ಎ ಬೀಮ್ ಆಫ್ ಲೈಟ್ ಈಸ್ ಕಾಲ್ಡ್ ದ ಟಿಂಡಲ್ ಎಫೆಕ್ಟ್. ಅದು ಲೈಟ್ನ ಸ್ಕ್ಯಾಟರ್ ಮಾಡುತ್ತೆ. ಯಾವುದು? ಈ ಕೊಲಾಯ್ಡಲ್ ಸೊಲ್ಯೂಷನ್. ಓಕೆ, ನಿಮಗೆ ಸ್ಕ್ಯಾಟರಿಂಗ್ ಅಂದರೆ ಏನು ಅಂತೇಳಿ ಗೊತ್ತಾಗಿದೆ. ಓಕೆ, ಈ Tyndall effect can also be observed when a fine beam of light enters a room through a small hole. This happens due to the scattering of light by the particles of dust and smoke in the air. Okay, ನೀವು ಈ ಹಂಚಿನ ಮನೆಗಳಿರುತ್ತಲ್ಲ, ಅಲ್ಲಿ ದೇರ್ ಈಸ್ ಎ ಸ್ಮಾಲ್ ಹೋಲ್ಸ್. ಆ ಅಂಚು ಸೆಂಟ್ರಲ್ಲಿ ಏನಾಗಿರುತ್ತೆ? ಮಿಡಲಲ್ಲಿ ಸ್ಮಾಲ್ ಹೋಲ್ಸ್ ಇರುತ್ತೆ. ಅದ್ರ ಮುಖಾಂತರ ಲೈಟ್ ಪಾಸ್ ಹೋಗೋದು ನೋಡಿದ್ದೀರಾ? ದಟ್ ಈಸ್ ದ ಸ್ಕ್ಯಾಟ್ರಿಂಗ್ ಆಫ್ ಲೈಟ್. ಆ್ಯಂಡ್ ಆಲ್ಸೋ ವಿ ಕ್ಯಾನ್ ಸಿ ದ ಸ್ಮಾಲ್ ಡಸ್ಟ್ ಪಾರ್ಟಿಕಲ್ಸ್ ಇನ್ ದಟ್ ಬೀಮ್ ಆಫ್ ಲೈಟ್ ಅಲ್ವಾ. ಸೊ ದಟ್ ಈಸ್ ದ ಟಿಂಡಲ್ ಎಫೆಕ್ಟ್. ಏನಕ್ಕೋಸ್ಕರ ಇದನ್ನು ಟಿಂಡಲ್ ಎಫೆಕ್ಟ್ ಅಂತ ಕರೀತಾರೆ ಅಂದರೆ, ಈ ಎಫೆಕ್ಟ್ನ ಇಂಟ್ರೊಡ್ಯೂಸ್ ಮಾಡಿರೋದೇ ಟಿಂಡಲ್ ಅನ್ನುವಂತಹ ಒಬ್ಬರು ಸೈಂಟಿಸ್ಟ್. ಸೊ ದಿಸ್ ಈಸ್ ಕಾಲ್ಡ್ ದ ಟಿಂಡಲ್ effect. See the activity 2.3. in the A, solution of copper sulfate does not show Tyndall effect. ನೋಡಿ, ಅಲ್ಲಿ ಸೊಲ್ಯೂಷನ್ ಆಫ್ ಕಾಪರ್ ಸಲ್ಫೇಟ್ ಅಲ್ಲಿ ಯಾವುದೇ ರೀತಿಯಾದಂತಹ ಲೈಟ್ ಸ್ಕ್ಯಾಟರ್ ಆಗ್ತಾ ಇಲ್ಲ. ಸೊ ನೆಕ್ಸ್ಟ್, ಇನ್ ದ ಬಿ, ಮಿಕ್ಸ್ಚರ್ ಆಫ್ ವಾಟರ್ ಆ್ಯಂಡ್ ಮಿಲ್ಕ್ ಶೋಸ್ ಟಿಂಡಲ್ ಎಫೆಕ್ಟ್. ಬಟ್ ಬಿನಲ್ಲಿ ವಾಟರ್ ಮತ್ತು ಮಿಲ್ಕ್ನ ಮಿಕ್ಸ್ ಮಾಡಿಟ್ಟಿದ್ದಾರೆ. ಅಲ್ಲಿ ಏನಾಗ್ತಾ ಇದೆ? ಲೈಟು ಸ್ಕ್ಯಾಟರ್ ಆಗ್ತಾ ಇದೆ, ಚದುರುವಿಕೆ ಆಗ್ತಾ ಇದೆ. ಸೊ ದಿಸ್ ಈಸ್ ದ ಟಿಂಡಲ್ ಎಫೆಕ್ಟ್. ನೆಕ್ಸ್ಟ್, ಟಿಂಡಲ್ ಎಫೆಕ್ಟ್ ಕ್ಯಾನ್ ಬಿ ಅಬ್ಸರ್ವ್ಡ್ ವೆನ್ ಸನ್ಲೈಟ್ ಪಾಸಸ್ ಥ್ರೂ ದ canopy of a dense forest. In the forest, mist contains tiny droplets of water which acts as particles of colloid dispersed in air. Okay, ಒಂದು ಈ ದಟ್ಟವಾದಂತಹ ಕಾಡಲ್ಲಿ ಏನಾಗಿರುತ್ತೆ? ಸ್ಮಾಲ್ ಗ್ಯಾಪ್ಸ್ ಇರುತ್ತೆ ಮರಗಳ ಮಧ್ಯೆ. ಅದ್ರ ಮುಖಾಂತರ ಏನಾಗ್ತಾ ಇರುತ್ತೆ? ಲೈಟು ಪಾಸ್ ಆಗ್ತಾ ಇರುತ್ತೆ. ಸೊ ದಟ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಟಿಂಡಲ್ ಎಫೆಕ್ಟ್. ಅಲ್ಲಿ ಎಷ್ಟೇ ಸ್ಮಾಲ್ ಪಾರ್ಟಿಕಲ್ಸ್ ಇದ್ದರೂ ಕೂಡ ಅದ್ರ ಮುಖಾಂತರ ಲೈಟ್ ಪಾಸಾಗಿ ಸ್ಕ್ಯಾಟರ್ ಆಗ್ತಾ ಇರುತ್ತೆ. ಸೊ ಇನ್ ದ ಫಾರೆಸ್ಟ್, ಮಿಸ್ಟ್ ಕಂಟೈನ್ಸ್
ಟಿನಿ ಡ್ರಾಪ್ಲೆಟ್ಸ್ ಆಫ್ ವಾಟರ್. ಮಿಸ್ಟ್ ಮೀನ್ಸ್ ಆ ಮಾಯಿಶ್ಚರೈಸೇಷನಲ್ಲಿ ಏನಿರುತ್ತೆ ಒಂದು ಸ್ವಲ್ಪ little droplets of water ಇರುತ್ತೆ ವಿಚ್ ಆ್ಯಕ್ಟ್ಸ್ ಆ್ಯಸ್ ಎ ಪಾರ್ಟಿಕಲ್ಸ್ ಆಫ್ ಕೊಲಾಯ್ಡ್ ಡಿಸ್ಪರ್ಸ್ಡ್ ಇನ್ ಏರ್ ಒಳಗಡೆ ಮಿಕ್ಸ್ ಆಗಿರುವಂತಹ ಒಂದು ಕೊಲಾಯ್ಡ್ ಥರ ಆ್ಯಕ್ಟ್ ಮಾಡುತ್ತೆ. ಯಾವುದು? ದ ಸ್ಮಾಲ್ ಟಿನಿ ಡ್ರಾಪ್ಲೆಟ್ಸ್ ಆಫ್ ವಾಟರ್. ದಿಸ್ ಈಸ್ ಆಲ್ ಅಬೌಟ್ ದ ಕೊಲಾಯ್ಡಲ್ ಸೊಲ್ಯೂಷನ್. ಓಕೆ, ಇನ್ ದ ನೆಕ್ಸ್ಟ್ ಕ್ಲಾಸ್ ವಿ ವಿಲ್ ಡಿಸ್ಕಸ್ ಅಬೌಟ್ ದ ಪ್ರಾಪರ್ಟೀಸ್ ಆಫ್ ಎ ಕೊಲಾಯ್ಡಲ್ ಸೊಲ್ಯೂಷನ್. ಟುಡೇಸ್ ಹೋಮ್ವರ್ಕ್ ಈಸ್ what is suspension. Okay, first question is what is suspension and second question is write the properties of suspension. Next, third question is what is colloidal solution athwa what is colloid solution. These are the three questions you should write and send through WhatsApp. Thank you.